ಕಲಬುರಗಿ ಜನತೆಗೆ ನಮಸ್ಕಾರ. ಮತ್ತಿಲ್ಲಿ ಪ್ರೆಸ್ ರಿಪೋರ್ಟರ್ಸ್ ಬಂದಿರೋದು ರೆಸ್ಪೆಕ್ಟೆಡ್ ಸರ್ಸ್ ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂತಂದಿದ್ರೆ, ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ, ನಾನಿಲ್ಲಿ ಚೀಫ್ ಇಂಟೆನ್ಸಿವಿಸ್ಟ್ ಮತ್ತೆ ಫಿಸಿಷಿಯನ್ ಆಗಿದ್ದೇನೆ. ಮತ್ತೆ ಡಾಕ್ಟರ್ ಸುಜಿತ್ ಸರ್ ಅಂತ ಎನಸ್ಥೀಶಿಯಾ ಮತ್ತೆ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್, ಮತ್ತೆ ಡಾಕ್ಟರ್ ಅರುಣ್ ಬರಾಜ್ ಸರ್ ಅಂತ ಕ್ಯಾನ್ಸರ್ ಸರ್ಜನ್, ಕ್ಯಾನ್ಸರ್ ಆಂಕಾಲಜಿಸ್ಟ್ ಸ್ಪೆಷಲಿಸ್ಟ್, ಡಾಕ್ಟರ್ ಸುಜಿತ್ ಅಂತ, ಡಾಕ್ಟರ್ ಪ್ರಶಾಂತ್ ಮಾಲಿ ಅಂತ, ಮತ್ತೆ ಡಾಕ್ಟರ್ ಜಗದೀಶ್ ಪಾಟೀಲ್ ಅಂತ ಕಾರ್ಡಿಯಾಲಜಿಸ್ಟ್. ಎಲ್ಲರಿಗೂ ನಮಸ್ಕಾರ. ಈ ಪ್ರೆಸ್ ಮೀಟ್ ಉದ್ದೇಶ ಏನಂತಂದಿದ್ರೆ, ನಾವು ಹಾಸ್ಪಿಟಲ್ ಓಪನ್ ಮಾಡಿ 10 ತಿಂಗಳಾಗಿದೆ ಸರ್. 10 ತಿಂಗಳಲ್ಲಿ ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 2000 ಇನ್ ಪೇಷಂಟ್ಸ್. ಅಂದ್ರೆ ಅಡ್ಮಿಟ್ ಮಾಡ್ಕೊಂಡು 2000 ಪೇಷಂಟ್ ಗಿಂತ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತೆ 400ಕ್ಕೂ ಹೆಚ್ಚು ಸರ್ಜರೀಸ್ ಮಾಡಿದ್ದೇವೆ ನಾವು ಹಾಸ್ಪಿಟಲ್ ಅಲ್ಲಿ. ಎಲ್ಲಾ ತರದ ಸರ್ಜರೀಸ್ ಮಾಡಿದ್ದೇವೆ. ನ್ಯೂರೋ ಸರ್ಜರೀಸ್ ಆಗಿರ್ಲಿ, ನಾವು ಮತ್ತೆ ಏನಿಲ್ಲ ಅಂತ ಒಂದು 10 ನ್ಯೂರೋ ಸರ್ಜರೀಸ್ ಮಾಡಿದ್ದೇವೆ ಇಲ್ಲಿವರೆಗೆ. ಮತ್ತೆ ಆಂಕೋ ಸರ್ಜರೀಸ್ ಮಾಡಿದ್ದೇವೆ. ಎಲ್ಲ ಕಾಂಪ್ಲಿಕೇಟೆಡ್ ಕೇಸಸ್, CA ಈಸೋಫೆಗಸ್ ಆಗ್ಲಿ, ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್ ಆಗ್ಲಿ, ಹೊಟ್ಟೆದ ಕ್ಯಾನ್ಸರ್ ಆಗ್ಲಿ, ಸೊ ಗರ್ಭಕೋಶದ ಕ್ಯಾನ್ಸರ್ ಆಗ್ಲಿ, ಈ ತರದ ಥೈರಾಯ್ಡ್ ಕ್ಯಾನ್ಸರ್ ಆಗ್ಲಿ, ಈ ತರದ ಎಲ್ಲ ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತೆ ಎಲ್ಲಾ ತರದ ಕ್ರಿಟಿಕಲ್ ಡಿಸೀಸಸ್ ಲೈಕ್ ಇನ್ಫೆಕ್ಷನ್ ಆಗ್ಲಿ, ಎಲ್ಲ ಸ್ನೇಕ್ ಬೈಟ್, ಪಾಯ್ಸನಿಂಗ್ ಕೇಸಸ್, ಮತ್ತೆ ಇವು ಆಕ್ಸಿಡೆಂಟ್ ಕೇಸಸ್, ಸ್ಪೆಷಲಿ ಆಕ್ಸಿಡೆಂಟ್ ಕೇಸಸ್ ಬಹಳಷ್ಟು ಮಾಡಿದ್ದೇವೆ. ಎಲ್ಲಾ ತರದ ಫ್ರಾಕ್ಚರ್ಸ್ ಆಗ್ಲಿ, ಮತ್ತೆ ಯಾವುದೇ ಹೃದಯ ಆಘಾತ ಆಗ್ಲಿ, ಎಲ್ಲಾ ತರದ್ದು, ಮತ್ತೆ ಯೂರಾಲಜಿಕಲ್ ಸರ್ಜರೀಸ್ ಆಗ್ಲಿ, ಈ ತರದ ಎಲ್ಲಾ ಸರ್ಜರೀಸ್, ಕಾಂಪ್ಲಿಕೇಟೆಡ್ ಸರ್ಜರೀಸ್ ಮಾಡಿದ್ದೇವೆ. ಮತ್ತೆ ಅಂಡ್ ವಿ ಹ್ಯಾವ್ ಟ್ರೀಟೆಡ್ ಸಕ್ಸಸ್ಫುಲಿ ಮೋರ್ ದೆನ್ 2000 ಪೇಷಂಟ್ಸ್. ಮತ್ತೆ ನಮ್ಮ ಹತ್ರ ಆಲ್ರೆಡಿ 10,000ಗಿಂತ ಜಾಸ್ತಿ OPDs ಆಗಿದೆ 10 ತಿಂಗಳಲ್ಲಿ. ಸೊ ಈ ತರ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ಫೋಕಸ್ಡ್ ಆನ್ ಪೇಷಂಟ್ ಕೇರ್, ಕ್ವಾಲಿಟಿ ಕೇರ್ ಮೇಲೆನೆ ಫೋಕಸ್ ಇದೆ ನಮ್ದು. ನಾವು ಇದೇ ತರದ ಟ್ರೀಟ್ಮೆಂಟ್ ಕ್ವಾಲಿಟಿ ವಿತ್ ಫೋಕಸ್ ಆನ್ ಅಫೋರ್ಡೆಬಲ್ ಪ್ರೈಸಸ್. ಮತ್ತೆ ಇದು ಏನ್ ಫ್ಲೋರ್ ಇದೆ, ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಸೊ ಫಾರ್ ಪ್ರೈವೇಟ್ ಪೇಷಂಟ್ಸ್ ಆಲ್ಸೋ, ಇನ್ಶೂರೆನ್ಸ್ ಪೇಷಂಟ್ ಸಲುವಾಗಿ ಇದು ಹೊಸದಾಗಿ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಫ್ರಮ್ ನೆಕ್ಸ್ಟ್ ಮಂತ್ ಫಸ್ಟ್ ಆನ್ವರ್ಡ್ಸ್. ಸೊ ಇದು ಬಿಟ್ಟಿದ್ರೆ ಸೊ ನಮ್ದು ಒಂದ್ ಸ್ವಲ್ಪ ಪೇಷಂಟ್ಸ್ ಇದ್ದಾರೆ, ಅವ್ರ ಹತ್ರ ನೀವು ಒಂದ್ಸರಿ ಅವ್ರ ರಿವ್ಯೂಸ್ ತಗೋಬಹುದು, ಯಾವ ತರ ಟ್ರೀಟ್ಮೆಂಟ್ ಆಗಿದೆ, ಏನಾಗಿದೆ ಅಂತ. ಸೊ ಬಹಳಷ್ಟು ಪೇಷಂಟ್ ಈಗ ಮೊದಲೆಲ್ಲ ಸೋಲಾಪುರ್ ಎಲ್ಲ ಹೋಗ್ತಿದ್ರು, ಹೈದರಾಬಾದ್ ಹೋಗ್ತಾ ಇದ್ದಿದ್ರು. ಅದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನ್ಗೆ. ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ ನಮ್ ಜನಕ್ಕೆ, ಈ ಭಾಗಕ್ಕೆ ಪೇಷಂಟಿಗೆ ಏನೇನ್ ಬೇಕು ಅದು ಎಲ್ಲ ಗುಲ್ಬರ್ಗಾದಲ್ಲೇ ಆಗುತ್ತೆ. ಮತ್ತೆ ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೂ ಒಂದ್ ಈಸಿ ಇರುತ್ತೆ. ಕಮ್ಯುನಿಕೇಶನ್ಸ್ ಆಗ್ಲಿ, ಯಾರಾದ್ರೂ ಪರಿಚಯ ಇರ್ತಾರೆ, ಗುಲ್ಬರ್ಗದಲ್ಲಿ ಯಾರಾದ್ರೂ ಇರ್ತಾರೆ, ಪರಿಚಯ ಇರ್ತಾರೆ. ಸೊ ದಟ್ ಒಂದ್ ಕನೆಕ್ಷನ್ ಬರುತ್ತೆ. ನೀವು ಇಲ್ಲಿಂದ ಹೈದರಾಬಾದ್ ಹೋಗಿದ್ರೆ ಅವ್ರು ಏನಂತಾರೆ ಗೊತ್ತಾಗೋದಿಲ್ಲ, ನಾವೇನಂತೀವಿ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಒಂದ್ ಬ್ಯಾರಿಯರ್ ಸ್ಟಾಪ್ ಆಗುತ್ತೆ. ಸೊ ನಮ್ಮವ್ರು ಅನ್ಕೊಂಡು ನಾವು ಒಳ್ಳೇದಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಅದರಿಂದ ನಾವು ಏನ್ ಕೇಳ್ಕೊಳ್ಳೋದು ಅಂತಂದಿದ್ರೆ, ಇದೇ ತರ ನಮಗ್ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಕೊಡಿ. ನಾವು ನಿಮ್ ಸೇವೆಯಲ್ಲಿದ್ದೇವೆ. ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಗಿವ್ ದ ಬೆಸ್ಟ್ ಕೇರ್ ಟು ಕಲಬುರ್ಗಿ. ಗವರ್ಮೆಂಟ್ ಸ್ಕೀಮ್ಸ್ ಇನ್ನೂ ಪ್ರಾಸೆಸ್ ಅಲ್ಲಿ ಇದೆ. ವಿ ಆರ್ ನಾಟ್ ಸ್ಟಿಲ್ ಅಪ್ರೂವ್ಡ್ ಯೆಟ್. ಸರ್ ಪ್ರೈವೇಟ್ ಇನ್ಶೂರೆನ್ಸ್ ವಿ ಡೂ ಸರ್, ಆಲ್ ಪ್ರೈವೇಟ್ ಇನ್ಶೂರೆನ್ಸ್, ಮೋರ್ ದನ್ 20 ಇನ್ಶೂರೆನ್ಸ್ ವಿ ಡೂ ಸರ್. ಸರ್ ನಾನಂತ ಇಲ್ಲೇ ಇರ್ತೀವಿ ಸರ್, ಕ್ರಿಟಿಕಲ್ ಕೇರ್ ಟೀಮ್ ಆನ್ ಇಲ್ಲೇ ಇರುತ್ತೆ ಸರ್ ಫುಲ್ ಟೈಮ್. ಮುಖ್ಯದವರೆಲ್ಲ ಯಾವಾಗ ಕೇಸ್ ಬೇಸಿಸ್ ಯಾವಾಗ ಇರುತ್ತೆ, ICU ಮತ್ತೆ ಏನು ವಾರ್ಡ್ಸ್ ಏನ್ ನೋಡ್ಕೊಳ್ಳಿದೆ ಅದು ಟೀಮ್ ಇದೆ ಸರ್ ನಮ್ದು. OPD-ದಾಗ ನಾನೇ ಇರ್ತೀನಿ ಸರ್, ಫಿಸಿಷಿಯನ್ ಫುಲ್ ಟೈಮ್ ಇರ್ತೀನಿ ಸರ್, 24/7 ಇರ್ತೀನಿ. Sir, you can judge by the people's response we are getting, because even we didn't expect 10 ತಿಂಗಳಲ್ಲಿ ಇಷ್ಟು ಟ್ರೀಟ್ಮೆಂಟ್ ಮಾಡ್ತೇವೆ, ಇಷ್ಟು ಜನ ಬರ್ತಾರಂತೆ ಅನ್ಕೊಂಡಿದ್ದಿಲ್ಲ ನಾವು. ಸೊ ಪೇಷಂಟ್ ರೆಸ್ಪಾನ್ಸ್ ಇಟ್ ಸೆಲ್ಫ್ ಇಸ್ ಆನ್ಸರ್ ಫಾರ್ ಅವರ್ ಕ್ವಾಲಿಟಿ ಅಂತ ನನಗನ್ಸುತ್ತೆ. ಇನ್ನು ಉಳ್ಕಿದ್ ನೀವು ಪೇಷಂಟ್ ಹತ್ರನೇ ಕೇಳ್ಬೋದು ವಾಟ್ ವಿ ಹ್ಯಾವ್ ಡನ್. ಐ ಥಿಂಕ್ ದೇ ಕ್ಯಾನ್ ಗಿವ್ ಅ ಬೆಟರ್ ಐಡಿಯಾ ಅಬೌಟ್ ವಾಟ್ ವಿ ಹ್ಯಾವ್ ಡನ್. ಈಗ ಬರೋ ಪಾಸ್ಟ್ ಒಂದು 8 ರಿಂದ 10 ತಿಂಗಳಲ್ಲಿ ಬಹಳಷ್ಟು ಮೇಜರ್ ಕ್ಯಾನ್ಸರ್ ಸರ್ಜರೀಸ್ನ ಇಲ್ಲಿ ನಾವು ಕೈಗೊಂಡಿದ್ದೀವಿ. ಅದರಲ್ಲಿ ಬಹಳಷ್ಟು ಸರ್ಜರೀಸ್ ಎಂಥವಿದ್ದಾವ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಗುಲ್ಬರ್ಗಾದಲ್ಲಿ ಕೆಲವೊಂದು ಸರ್ಜರೀಸ್ ಆಗಿರಲಿಲ್ಲ. ಥೈರಾಯ್ಡ್ ಸರ್ಜರೀಸ್, ಮೇಜರ್ ಥೈರಾಯ್ಡ್ ಸರ್ಜರೀಸ್, ಅದ್ರ ಜೊತೆ ಈಸೋಫೆಗಸ್ ಸರ್ಜರಿ, ಅಂದರೆ ಅನ್ನನಾಳದ ಸರ್ಜರಿ. ನಾವು ಊಟ ಮಾಡಿದಾಗ ಅದು ಏನು ನಮ್ಮ ಜಠರಕ್ಕೆ ಹೋಗುವ ಮೂಲಕ ಅದು ಫುಡ್ ಪೈಪ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕ್ಯಾನ್ಸರ್ ಆಗುವಂಥದ್ದು. ಅದು ಸರಿಸುಮಾರು 8 ರಿಂದ 10 ಗಂಟೆಗಳ ಕಾಲ ಸರ್ಜರಿ ನಡೀತದೆ. ಅದು ಒನ್ ಆಫ್ ದ ಮೇಜರ್ ಸರ್ಜರೀಸ್. ಅಂಡ್ ಆಲ್ ದ ಕ್ಯಾನ್ಸರ್ ಕೇಸಸ್ ಯಾವ್ದು ನಾವಿಲ್ಲಿ ಆಪರೇಟ್ ಮಾಡಿದೀವಿ, ಎಲ್ಲರೂ ಚೆನ್ನಾಗಿ ರಿಕವರ್ ಆಗಿ ದೇ ಹ್ಯಾವ್ ಗಾನ್ ವೆಲ್ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಅಂಡ್ ಎವ್ರಿಬಡಿ ಈಸ್ ಇನ್ ಫಾಲೋ ಅಪ್, ದೇ ಆರ್ ಆಲ್ ಡೂಯಿಂಗ್ ಗುಡ್.
ಸೊ ದಿಸ್ ಈಸ್ ಎ ಮೇಜರ್ ಸಕ್ಸಸ್ಫುಲ್ ಮೈಲ್ ಸ್ಟೋನ್ ಫಾರ್ ಅಸ್ ಇನ್ ದಿಸ್ ಹಾಸ್ಪಿಟಲ್. ಸೊ ಇದರಲ್ಲಿ ಬಹಳ ಹೈಲೈಟ್ ಮಾಡ್ಬೇಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಅನ್ನನಾಳದ ಸರ್ಜರಿ, ಈಸೋಫೆಗಸ್ ಸರ್ಜರಿ ಅಂತ ಹೇಳ್ತೀವಿ. ಪೇಷಂಟ್ಗೆ ಸ್ಟೇಜ್ 2 ಕ್ಯಾನ್ಸರ್ ಇತ್ತು. ಆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿ ಆ ಪೇಷಂಟ್ಗೆ ಎಲ್ಲ ಡಯಾಗ್ನೋಸಿಸ್ ಆದ ನಂತರ ಅದು ನಾವು ಸರ್ಜರಿ ಕೈಗೊಂಡ್ವಿ. ಸರಿಸುಮಾರು 10 ಗಂಟೆಗಳ ಕಾಲ ಸರ್ಜರಿ ನಡೆಯಿತು. ಈ ಪರ್ಟಿಕ್ಯುಲರ್ ಈಸೋಫೆಗಸ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಚೆಸ್ಟ್ ಓಪನ್ ಮಾಡ್ತೀವಿ, ನಂತರ ಹೊಟ್ಟೆ ಓಪನ್ ಮಾಡ್ತೀವಿ. ಅದ ನಂತರ ಪೇಷಂಟ್ ಹೆಸರು ಶರಣಮ್ಮ ಅಂತ ಹೇಳಿ, ಶರಣಮ್ಮ, ಏಜ್ ಇಸ್ 60 years, ಶರಣಮ್ಮ 60 years. ಪೇಷಂಟ್ ಇಲ್ಲೇ ಇದ್ದಾರೆ, ಅವರು ಮಾತಾಡ್ತಾರೆ. ಸೊ ಇದರಲ್ಲಿ 3 ಭಾಗದಲ್ಲಿ ಸರ್ಜರಿ ಆಗುತ್ತೆ. ಒಂದು ಎದೆ ಭಾಗದಲ್ಲಿ ಎದೆ ಓಪನ್ ಮಾಡಿ ಲಂಗ್ಸ್, ಹಾರ್ಟ್ ಹತ್ರ ಎಲ್ಲ ಡಿಸೆಕ್ಟ್ ಮಾಡಿ ಅದನ್ನ ಈಸೋಫೆಗಸ್ನ ಬಿಡಿಸ್ತೀವಿ. ನಂತರ ಹೊಟ್ಟೆ ಭಾಗದಲ್ಲಿ ಸರ್ಜರಿ ಆಗುತ್ತೆ. ಆದ ನಂತರ ಹೊಟ್ಟೆ ಭಾಗದಲ್ಲಿ ಬೇರೆ ಕರಳಿನ ಒಂದು ಟ್ಯೂಬ್ ಮಾಡಿ ಅದನ್ನ ನಾವು ತಗೊಂಡೋಗಿ ಎದೆ ಭಾಗದಲ್ಲಿ ಆಪರೇಷನ್ ಮಾಡಿದ ನಂತರ ಹೊಟ್ಟೆ ಭಾಗದಲ್ಲಿ, ಅದಾದ ನಂತರ ಕೊನೆಗೆ ಸರ್ವೈಕಲ್ ರೀಜನ್ ಅಂದ್ರೆ ಕತ್ತಿನ ಭಾಗದಲ್ಲಿ ಕೂಡ ಸರ್ಜರಿ ನಡೆದು ಸರಿಸುಮಾರು 10 ಗಂಟೆಗಳ ಕಾಲ ಸರ್ಜರಿ ಆಯಿತು. ಪೇಷಂಟ್ 5 ದಿನದಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು ಒಂದು ಫಾಸ್ಟ್ ರಿಕವರಿ ಆಗಿದೆ. ಇದೊಂದು ಬಹಳ ಮೇಜರ್ ಮೈಲ್ ಸ್ಟೋನ್ ನಮ್ಮ ಹಾಸ್ಪಿಟಲ್ ಅಲ್ಲಿ. ಇದರಿಂದ ಪೇಷಂಟ್ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಅಂಡ್ ಫರ್ದರ್ ಫೈನಲ್ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬಂದ ನಂತರ ಪೇಷಂಟ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿರುವಂಥದ್ದು ಸಾಬೀತಾಗಿದೆ ವಿತೌಟ್ ಎನಿ ರಿಕ್ವೈರ್ಮೆಂಟ್ ಫಾರ್ ಕೀಮೋಥೆರಪಿ. ಸೊ ದಿಸ್ ಇಸ್ ಅ ಮೇಜರ್ ಸಕ್ಸಸ್ಫುಲ್ ಮೈಲ್ ಸ್ಟೋನ್. ಅದಾದ ನಂತರ ಇನ್ನೊಂದು ಥೈರಾಯ್ಡ್ ಸರ್ಜರಿ ಮಾಡಿದ್ವಿ. ಆ ಪೇಷಂಟ್ಗೆ ಎಡಗಡೆ ಕತ್ತಿನಲ್ಲಿ ಬಹಳ ದೊಡ್ಡ ಗಂಟಾಗಿತ್ತು. ಬಹಳಷ್ಟು ಕಡೆ ಅದು ಇಲ್ಲಿ ಆಗುವಂಥದ್ದೆಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ, ಕೀಮೋಥೆರಪಿ ತಗೊಳ್ಳಿ, ರೇಡಿಯೋಥೆರಪಿ ತಗೊಳ್ಳಿ, ಅದರಲ್ಲೇ ಕಡಿಮೆ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಆ ಪೇಷಂಟ್ಗೆ ಕೂಡ ಒಂದು ಸರ್ಜರಿ ಮಾಡಿ ಎದೆಯಿಂದ ಬೇರೆ ಚರ್ಮ ತೆಗೆದು ಅಲ್ಲಿಗೆ ನಾವು ಇದು ಮಾಡಿದ್ವಿ, ಫ್ಲಾಪ್ ಮಾಡಿದ್ವಿ. ಆ ಪೇಷಂಟ್ ಕೂಡ ಬಹಳ ಚೇತರಿಕೆ ಆಗಿ ಬಹಳ ಬೇಗ ರಿಕವರ್ ಆಗಿ 4 to 5 days ಅಲ್ಲೇ ಡಿಸ್ಚಾರ್ಜ್ ಆಗಿತ್ತು. ಈ ತರ ವೇರಿಯಸ್ ಕ್ಯಾನ್ಸರ್ ಸರ್ಜರೀಸ್ ನಾವಿಲ್ಲಿ ಕೈಗೊಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ತನಕ ಮಾಡಿರೋ ಎಲ್ಲ ಕ್ಯಾನ್ಸರ್ ಸರ್ಜರೀಸ್ ಅಲ್ಲಿ ಕ್ಯೂರ್ ರೇಟ್ಸ್ ಬಹಳ ಚೆನ್ನಾಗಿದೆ, ಮೋರ್ ದನ್ 90% ಅಂತಾನೆ ಹೇಳ್ಬೋದು. ಮತ್ತೆ ಎಲ್ಲ ಪೇಷಂಟ್ ವಿತೌಟ್ ಎನಿ ಕಾಂಪ್ಲಿಕೇಶನ್ ದೇ ಆರ್ ರಿಕವರ್ಡ್ ಫ್ರಮ್ ದ ಮೇಜರ್ ಸರ್ಜರಿ, ವಿಚ್ ಇಸ್ ಅಗೇನ್ ಎ ಮೇಜರ್ ಮೈಲ್ ಸ್ಟೋನ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಹೈಲೈಟ್ ಟುಡೇ. ಥ್ಯಾಂಕ್ ಯು ಎವ್ರಿಬಡಿ. ಸೊ ವಿ ಡಿಡ್ ದ ಕ್ರೇನಿಯಾಟೊಮಿ ಸರ್ಜರಿ ಮಾಡಿ ಅವ್ರ ಒಳಗಡೆ ರಕ್ತ ಎಲ್ಲಿ ಬ್ಲೀಡಿಂಗ್ ಇದೆಲ್ಲ ಸ್ಟಾಪ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ವಿ ಹ್ಯಾಡ್ ಡಿಸ್ಚಾರ್ಜ್ 2 ವಾರದಲ್ಲಿ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಪೇಷಂಟ್ ಆಸ್ ರಿಕವರ್ಡ್ ವೆರಿ ವೆಲ್. ನೀವೇ ನೋಡ್ಬೋದು, ಈಗ ಅವ್ರು ಓಡಾಡ್ತಾರೆ, ಕೆಲ್ಸಕ್ಕೂ ಹೋಗ್ತಾರೆ, ನಡೀತಾರೆ, ಮಾತಾಡ್ತಾರೆ, ಎಲ್ಲ ಕೆಲಸ ನಾರ್ಮಲ್ ಹೆಂಗಿದ್ರು ಬಿಫೋರ್ ಬೀಳೋಗಿಂತ ಮೊದಲು ಅದೇ ತರ ಇದ್ದಾರೆ. ಇವರು ಶ್ರೀನಿವಾಸ್ ಅಂತ ಈ ತರ ಆಲ್ರೆಡಿ ಹೇಳಿದಲ್ಲ, ಮನೆ ಮೇಲಿಂದ ಬಿದ್ದಿದ್ರು, ತಲೆಗೆ ಪೆಟ್ಟಾಗಿತ್ತು, ಬಂದಾಗ ಕಂಪ್ಲೀಟ್ಲಿ ಅನ್ಕಾನ್ಶಿಯಸ್ ಇದ್ರು. ಸೊ ನಾವು ಇವರಿಗೆ ಇಮಿಡಿಯೇಟ್ ಆಗಿ ವಿತಿನ್ 2 hours ನ್ಯೂರೋ ಸರ್ಜರಿ ಆಪರೇಷನ್ ಮಾಡಿದ್ದು. ಅದಾದ್ಮೇಲೆ 2 ವಾರದ ನಂತರ ವಿ ಹ್ಯಾಡ್ ಡಿಸ್ಚಾರ್ಜ್ ಅಂಡ್ ಪೇಷಂಟ್ ಆಸ್ ರಿಕವರ್ಡ್ ವೆರಿ ವೆಲ್. ನೀವು ಇದರ ಬಗ್ಗೆ ಅವರ ಪೇಷಂಟ್ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಕೋಡ್ಲಾ ನಿಂತ್ರಿ, ಸೇಡಂ ತಾಲೂಕ. ನಾವು 1ನೇ ಫ್ಲೋರ್ ನಿಂತ ಬಿದ್ದಿದ್ದೇರಿ. ಅಷ್ಟಗನ ಗೊತ್ತಾಗಿಲ್ಲ ಸರ್ ನಮ್ಗೆ. ಇಮಿಡಿಯೇಟ್ ಬಿದ್ದ ಮೇಲೆ ಇಲ್ಲಿಗೆ ಅಂದ್ರೆ ಕರ್ಕೊಂಡ್ ಬಂದಾರಂತ್ರಿ. ಕರ್ಕೊಂಡ್ ಬಂದ ಆಪರೇಷನ್ ಸಲ ಬಂದೆ. ಹಾಸ್ಪಿಟಲ್ದಾಗ ನನ್ಗೆ 13 ದಿನ ಇದ್ದಿದ್ದೀರಿ. 14ನೇ ದಿನ ಎದ್ದ ಮೇಲೆ ಸ್ವಲ್ಪ ಕೊಮ್ಮನಿಂದ ಹೊರಗೆ ಬಂದ್ಮೇಲೆ ಅವಾಗ ಸ್ವಲ್ಪ ಚೆನ್ನಾಗಿತ್ತು. ಎಲ್ಲಾರು ಶಾಂತಿ ನಿಂತಾರ್ರಿ. ಎಲ್ಲರೂ ಡಾಕ್ಟರ್ ಹಿಡಿದ್ರಿ, ಡಾಕ್ಟರ್ ಸಬ್ ಹಿಡ್ದು ಎಲ್ಲ ಡಾಕ್ಟರ್ಗಳು, ವರ್ಕರ್ಸ್ ಎಲ್ಲ ಶಾಂತಿ ನಿಂತ ಇದು ಮಾಡ್ತಾರ ಸರ್. ಒಟ್ಟು ಏನಂದ್ರೆ ಕೂಡ ಏನನ್ನಲ್ಲ ಸರ್. ಸಾಬ್ರೆ 4-5 ಸಲ ಬರ್ತಿದ್ರು, ಇನ್ನೊಬ್ರು ಸಾಬ್ರು ಕೂಡ ಇದ್ರು. ಒಟ್ಟು ನನ್ಗ 13 ದಿನ ಕೊಮ್ಮನಿಂದ ಹೊರಗೆ ಬಂದ್ಮೇಲೆ ಅವಾಗ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಗೊತ್ತೈತೆ ಸರ್. ಎಚ್ಚರಿಕೆ ಆದ್ಮೇಲೆ ಮಾಡ್ಯಾರ ಸರ್. ವರ್ಕ್ ಡಾಕ್ಟರ್ ಸಾಬ್ ಆಗ್ಲಿ, ವರ್ಕರ್ಸ್ ಆಗ್ಲಿ, ಎಲ್ಲಾರು ಸರಿಯಾಗಿ ಮಾಡಿದ್ರು. ಸ್ಟಾಫ್ ಎಲ್ಲ ಆಗುತ್ತೆ ಸರ್, ಆಗುತ್ತೆ ಸರ್. ಇವ್ರಿಗೆ ಫಸ್ಟ್ ಕಣ್ ತೆರೆದ ಮೇಲೆ ಅವ್ರಿಗೆ ಮೊಬೈಲ್ ನಂಬರ್ ಕೇಳಿದ್ವಿ, ಅವ್ರಿಗೆ ಇಮಿಡಿಯೇಟ್ ಅವ್ರ ಫೋನ್ ನಂಬರ್ ಹೇಳಿದ್ವಿ. ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ನಾಗ ಹೇಳ್ಬೇಕಂದ್ರೆ ಫಸ್ಟ್ ಈ ದವಾಖಾನೆ, ನನ್ಗೆ ಎಲ್ಲಾ ದವಾಖಾನೆ ಗೊತ್ತು ಸರ್. ಇಲ್ಲಿ ಅಷ್ಟೇ ಈ ನನ್ಗ ಈ ತರ ಆದ್ಮೇಲೆ ಇದೆ ಫಸ್ಟ್ ಸರ್. ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಎಲ್ಲಾ ರೀತಿಯಿಂದ ಒಳ್ಳೆ ರೀತಿಯಿಂದ ಎಲ್ಲಾ ಸರಿಯಾಗಿ ಇದ್ ಮಾಡ್ಯಾರ ಸರ್. ನೋಡೋದೆಲ್ಲ ನಾ ಎಲ್ಲಾ ಸ್ಟಾಫಿಗೆ ಆಗ್ಲಿ, ಡಾಕ್ಟರ್ ಸಾಬ್ಗೆ ಆಗ್ಲಿ ಧನ್ಯವಾದ ಹೇಳ್ತೀನಿ. ಇಲ್ಲಿ ಇಷ್ಟು ಮರ್ಯಾದೆ ಮಾಡ್ಯಾರಂದ್ರೆ ಬಹಳ ನನಗೆ ಇದಾಗ್ತದೆ ಸರ್. ನಾವು ಶ್ರೀ ಸಿಮೆಂಟ್ ಅಲ್ಲ ಸರ್, ಕೋಡ್ಲಾ ಹತ್ರ ಹೊಸದಾಗ ಆಗಿದ್ದಾರೆ ಸರ್. ಅಲ್ಲೇ ಕೆಲಸ ಮಾಡ್ತಿದ್ದೇವೆ. ನಮ್ಮ ಹೆಸರು ಶ್ರೀನಿವಾಸ್ ಸರ್. ಗುಲ್ಬರ್ಗದವ್ರು ಸರ್, ಇಲ್ಲೇ ಕಾಲನಿ ಹತ್ರನೇ ಬರ್ತಾರೆ. ಡೈರೆಕ್ಟ್ ಫಸ್ಟ್ ಸೋಲಾಪುರ್ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರ ಕೈ ಎಲ್ಲಿ ಬಿಟ್ಟಿದ್ರು ಸರ್. ಈಗೇನ್ ಮಾಡಕ್ ಆಗಲ್ಲ ಸರ್, ಇದು ಬಹಳ ಸೀರಿಯಸ್ ಇದೆ ಅಂತ ಹೇಳಿದ್ರು.
ದೆನ್ ನಮ್ ಇವ್ರ ಫ್ರೆಂಡ್ ಒಬ್ರು ನಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್ ಹಾಸ್ಪಿಟಲ್ ಅಲ್ಲಿ. ಅವ್ರು ಹೇಳಿದ್ರೆ ಇಲ್ಲ ಇಲ್ಲಿ ಸರ್ ನೋಡ್ತಾರೆ ಕರ್ಕೊಂಡ್ ಬನ್ನಿ ಅಂತ ಸೋಲಾಪುರ್ಲಿಂದ ಪೇಷಂಟ್ ಗೆ ಆಂಬ್ಯುಲೆನ್ಸ್ ಅಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದೆ ಸರ್. ಅಂಡ್ ಸರ್ ಅವರು ಗಂಗಾಧರ್ ನಮ್ ಜೊತೆಗೆ ಮತ್ತು 15 to 20 ಡೇಸ್ ಇದ್ರು ಸರ್. ಸೊ ಇವರು ಬಂದಾಗ ಆಲ್ಮೋಸ್ಟ್ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ರು, ಸೆಪ್ಸಿಸ್ ಶಾಕ್, ಬ್ರೇನ್ ಫೀವರ್ ಆಗಿತ್ತು. ಸೊ ಅವರು ಈಗ ರಿಕವರ್ ಆಗಿ ಅವರು ಈಗ ಪ್ರಾಪರ್ ಬೌನ್ಸರ್ ಈ ತರ ಇರ್ಲಿಲ್ಲ, ಅವರು ಬಹಳಷ್ಟು ಸೀರಿಯಸ್ ಇತ್ತು, ಬಟ್ ಚೆನ್ನಾಗಿದ್ದಾರೆ. ಮೋರ್ ದೆನ್ 20 ಡೇಸ್ ಇದ್ರು ನಮ್ಮ ಹತ್ರ, ಮೋರ್ ದೆನ್ 2 weeks ವೆಂಟಿಲೇಟರ್ ಮೇಲೆ ಇದ್ರು. ಸೊ ಈ ರಿಕವರ್ಡ್ ವೆರಿ ವೆಲ್. ಈಗ ನೀವು ಅವ್ರ ಜೊತೆ ಮಾತಾಡ್ಬೋದು ಸರ್. ಬಂದಾಗ ನನಗೂ ನೆನಪಿದೆ, ಒಂದು ಸಡನ್ಲಿ ಜೊತೆಗೆ ಏನಾಗ ನಮಗೂ ಚೆನ್ನಾಗಿ ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸಿಸ್ ಮಾಡಿದ್ರು. ಡೆಂಗು ಎನ್ಕೆಫಲೈಟಿಸ್ ಅಂತ ಸರ್, ಕಾಂಪ್ಲಿಕೇಟೆಡ್ ಡೆಂಗು ಅಂತ ಅಂತಾರೆ ಸರ್. ಮಾಡ್ತಾರೆ ಅವರಲ್ಲಿ ಸಲಹೆ ತಗೊಂಡು ಮಾಡಿದ್ರೆ ಒಳ್ಳೆ ಆಗುತ್ತೆ. ಸೊ ಇಂಪ್ರೂವ್ ಆಗ್ಬೋದು ಸರ್, ಬಿಕಾಸ್ ಮೋಸ್ಟ್ ಆಫ್ ದ ಡೆಂಗೂಸ್ ವಿಲ್ ಬಿ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಬರುತ್ತೆ. ಸೊ ಮೈಲ್ಡ್ ಇದ್ದಿದ್ರೆ ಇಟ್ ವಿಲ್ ರಿಸಾಲ್ವ್ ಓವರ್ ದ ಟೈಮ್. ಬಟ್ ಅದು ಏನಾದ್ರು ಮಾಡರೇಟ್ ಆಯ್ತು, ಮಾಡರೇಟ್ ಇಂದ ಸಿವಿಯರ್ ಆಯ್ತು, ಈ ಪೇಷಂಟ್ ಡಿಲೇಡ್ ಆಗಿ ಬಂತು ಅಂತಂದಿದ್ರೆ it will be challenging for us to treat also. ये कहना चाहूंगा कि आप सब अच्छे रहे, आपका सीरियस अच्छा रहे, हॉस्पिटल आना जरूरी ना पड़े. अगर आपको कोई भी तकलीफ हो तो प्लीज आप एक्सपर्ट से ओपिनियन लेके करें. And we are here to serve Kalburgi district people, and we promise that we will give good care और यहाँ पे बहुत ही ethical practice करेंगे and patient centric रहेंगे हम. क्योंकि हमें लगता है कि पेशेंट जब भी अपने घर से कहीं बाहर जाते हैं तो बहुत सारे दिक्कत रहते हैं, और जब भी हॉस्पिटल आते हैं तो बहुत सारा टेंशन भी रहता है, स्ट्रेस रहता है, फाइनेंशियल स्ट्रेस भी रहता है, बीमारी का भी स्ट्रेस रहता है, कोई अपने को खराब रहे तो बुरा भी लगेगा. तो वी ट्रीट पेशेंट एंड पेशेंट अटेंडर्स एज अ होल. We try to include them and treat them as a family. That is where the difference comes, मुझे लगता है. अभी ये जो पेशेंट जो भी है हमें ज्यादा मार्केटिंग नहीं करते हैं. आप देखेंगे हमारा पोस्टर कहीं नहीं लगा है, मैंने अभी तक गुलबर्गा में कहीं भी पोस्टर नहीं लगाए, क्योंकि हमें लगता है पेशेंट टू पेशेंट मार्केटिंग इज द बेस्ट मार्केटिंग. अगर हम एक को अच्छा करके ट्रीट करके भेजेंगे तो डेफिनेटली मुझे लगता है कि वो एक और पेशेंट को जरूर भेजेंगे. तो दिस इज आई बिलीव कि अगर क्वालिटी सर्विस देते रहेंगे, सम और द अदर डे we will also be the best hospital in Gulbarga. ಜನರಲ್ ಪೇಷಂಟ್ಗೆ ಏನು ಹಾರ್ಟಿನ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದು ಟ್ರೀಟ್ಮೆಂಟ್ ಕೊಡ್ತೀನಿ. ಸ್ಪೆಷಲಿ ಹಾರ್ಟ್ ಪೇಷಂಟ್ ಅಂತೂ ಅಲ್ಲ, ಈಗ ಇನ್ಫೆಕ್ಷನ್ ಆಗಲಿ ಅಥವಾ ಓ ಟಿ ಪೇಷಂಟ್ಸ್ಗೂ ಹಾರ್ಟ್ ಕಂಡೀಷನ್ ನೋಡಬೇಕಾಗತ್ತೆ. ಸೊ ಅಂಥ ಪೇಷಂಟ್ಸು ಅಂದರೆ ಈಗ ಇನ್ಫೆಕ್ಷನ್ ಪೇಷಂಟ್ ಡೆಂಗು ಅಂತ ಹೇಳಿದ್ರು, ಆ ಡೆಂಗು ಪೇಷಂಟು ಇಲ್ಲಿ ಬಂದಾಗ ಹಾರ್ಟ್ಗೂ ಎಫೆಕ್ಟ್ ಆಗಿತ್ತು, ಮಾರ್ಟ್ಸ್ ಅಂದಿದ್ರಲ್ಲ. ಈಗ ಅವಾಗ ಅವ್ರದ್ದು LVF ಅಂತ ಕರಿತೀವಿ, ಅವು 50% ಇರುತ್ತೆ ನಾರ್ಮಲ್ ಆಗಿ. ಅವ್ರ ಹಾರ್ಟ್ ಪಂಪಿಂಗು ಕಮ್ಮಿ ಆಗಿತ್ತು ಇಲ್ಲಿ ಬಂದಾಗ. ಸೊ ಅದನ್ನು ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ಇವಾಗ ಅವ್ರು ಓಡಾಡ್ತಾ ಇದ್ದಾರೆ ಅಂಡ್ ಏನು ಕಂಪ್ಲೇಂಟ್ಸು ಇಲ್ಲ ಹಾರ್ಟ್. ಸೊ ಬೇಸಿಕಲಿ ಜನರಲ್ ಪೇಷಂಟ್ಸ್ಗೆ ಜನರಲ್ ಡಿಸೀಸಸ್ ಏನಿರುತ್ತೆ ಇನ್ಫೆಕ್ಷನ್ ಆಗಲಿ ಅಂತ ಪೇಷಂಟ್ಸ್ಗೆ ಹಾರ್ಟ್ ಸಪೋರ್ಟ್ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಅಂಡ್ ಹಾಸ್ಪಿಟಲ್ ಈಸ್ ರನ್ನಿಂಗ್ ವೆರಿ ಗುಡ್ ಅಂಡ್ ಕೇರ್ ಈಸ್ ವೆರಿ ಗುಡ್ ಹಿಯರ್. ಸೊ ಬೇಸಿಕಲಿ lifestyle modification, lifestyle is our food is not good basically, that we can't do anything. And next is habits. We should not do smoking, alcohol and tobacco is more in this area. And apart from that, avoid oily foods and do at least 40 minutes of exercise per day, 5 days a week, and yoga, meditation, that will help the thing. Mainly basically don't do any habits like smoking and alcohol. That is the main reason for younger population.